ಒಂದು ಸಾಹಿತ್ಯದ ಮೂಲ ಆಶಯ ಭಾಷೆಯನ್ನು ಉಳಿಸ್ಕೊಳ್ಬೇಕು. ಇವತ್ತಿನ ಸಂದರ್ಭ ಸನ್ನಿವೇಶ ಅಲ್ಲಿಗೆ ನಮ್ಮನ್ನ ತಂದು ನಿಲ್ಲಿಸಿದೆ. ಹೇಗೆ ಅದನ್ನು ಮಾಡ್ತಕ್ಕಂಥದ್ದು? ನೈಜವಾಗಿ ಭಾಷೆ ಇರುವಂತಹದ್ದು ಪದಗಳಲ್ಲಿ. ಅಕ್ಷರಗಳು ಸೇರಿ ಪದವಾಗಿ ಒಂದು ಧ್ವನಿಯನ್ನು ಧ್ವನಿಸುತ್ತೆ, ಒಂದು ಅರ್ಥವನ್ನು ಕೊಡುತ್ತೆ. ಆ ಪದಗಳು ವಾಕ್ಯಗಳಾಗ್ತವೆ, ಆ ವಾಕ್ಯಗಳು ಅಧ್ಯಾಯಗಳಾಗ್ತವೆ, ಆ ಅಧ್ಯಾಯಗಳು ಸೇರಿ ಒಂದು ಕೃತಿ ಆಗುತ್ತೆ. ಕೃತಿ, ಸಂವಹನೆ, ಆಡುಭಾಷೆ ಇವೆಲ್ಲವೂ ಸೇರಿ ಸಾಗರದಂಥ ಒಂದು ಚಲನಶೀಲ ಮಹಾಸಾಗರವಾದ ಭಾಷೆಯ ಚಲನಶೀಲತೆಗೆ ಕಾರಣ ಆಗುತ್ತೆ. ಈ ಭಾಷೆ ಉಳಿದಿರ್ತಕ್ಕಂಥದ್ದೇ ಪದಗಳಲ್ಲಿ. ಇವತ್ತಿನ ನಗರ ಎಲ್ಲ ಪದಗಳನ್ನು ಕಳ್ಕೊಳ್ತಾ ಬರ್ತಾ ಇದೆ. ಎಲ್ಲ ಪದಗಳಿಗೆ ಅನ್ವರ್ಥವಾಗಿ ನಾವು ಆಂಗ್ಲ ಭಾಷೆಗಳಿಗೆ ಮೊರೆ ಹೋಗ್ತೇವೆ. ಭಾಷೆಯ ಪದಗಳನ್ನು ಕಳ್ಕೊಳ್ತಾ ಇದ್ದಾರೆ. ಹಿರಿಯರು ಹೇಳ್ತಾರೆ, ಸಾಹಿತಿಗಳು ಹೇಳ್ತಾರೆ, ತಮ್ಮ ಸ್ವಇಚ್ಛೆಗನುಸಾರವಾಗಿ ಕುವೆಂಪು ಅವರು ಭಾಷೆಗಳನ್ನು ಟಂಕಿಸ್ಕೊಂಡ್ರು ಅಂತೇಳಿ, ಪದಗಳನ್ನು ಟಂಕಿಸ್ಕೊಂಡ್ರು ಅಂತೇಳಿ. ಆಸ್ ಇಫ್ ರಿಸರ್ವ್ ಬ್ಯಾಂಕ್ ಹೇಗೆ ಮುದ್ರಣವನ್ನು ಮಾಡ್ತದೆ, ಒಂದು ನಾಣ್ಯವನ್ನ, ಕೋಟಿಗಟ್ಟಲೆ ನಾಣ್ಯವನ್ನ ಮುದ್ರಣ ಮಾಡ್ತದೆ, ಹಾಗೆ ಭಾಷೆಯ ನಾವು ಕನ್ನಡಿಗರು ನಮ್ಮ ಭಾಷೆಯ ನಾಣ್ಯಗಳನ್ನ, ಪದಗಳನ್ನು ಟಂಕಿಸ್ಕೊಳ್ಬೇಕಾಗ್ತದೆ. ಆ ಕೆಲಸ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಹಳ್ಳಿಗರು ಬಳಸುವ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಜನಜೀವನದಲ್ಲಿ, ಪ್ರತಿ ಆಶಯದಲ್ಲಿ, ಪ್ರತಿ ಆಚರಣೆಯಲ್ಲಿ, ಪ್ರತಿ ಆಚಾರ ವಿಚಾರದಲ್ಲಿ, ಸರ್ವದರಲ್ಲೂ ಕೂಡ ನಮ್ಮ ಭಾಷೆ ಇದೆ, ನಮ್ಮ ಪದಗಳಿದ್ದಾವೆ, ನಮ್ಮ ನಾಣ್ಯಗಳಿದ್ದಾವೆ. ಅವುಗಳನ್ನು ಸಂರಕ್ಷಿಸ್ಕೊಳ್ಳೋದು, ಅದನ್ನು ಉಳಿಸ್ಕೊಂಡ್ರೆ ಸಾಕು, ನಾವು ಅದನ್ನು ಸಂರಕ್ಷಿಸಿದಂತೆ ಅನ್ನೋ ಆಶಯ.